ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನೀವು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನ ತುಂಬಾನೇ ಈಸಿಯಾಗಿ ನೀವು ಚೆಕ್ ಮಾಡ್ಕೊಬಹುದು. ಹೌದು, ನಿಮ್ಮ ಒಂದು ಮನೆಯಲ್ಲಿ ವಯಸ್ಸಾದಂಥ ಅಜ್ಜಿ ತಾತ ಇರ್ತಾರೆ. ಆ ಒಂದು ಟೈಮ್ನಲ್ಲಿ ಅವ್ರ ಹತ್ರ ATM ಕಾರ್ಡ್ ಇರೋದಿಲ್ಲ. ಸೊ ಕಾಮನ್ ಆಗಿ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ. ಸೊ ಆಧಾರ್ ಕಾರ್ಡ್ ನಂಬರನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು, ಇಲ್ಲಿ ನಾನು ಪಿನ್ನನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ 667 ರೂಪಾಯಿ ಇದೆ ಒಂದು ಬ್ಯಾಂಕ್ ಅಕೌಂಟಲ್ಲಿ. ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನಮ್ಗೆ ಏನಾಗ್ತಿದೆ ಅಂದರೆ ಇಲ್ಲಿ ಶೋ ಆಗ್ತಿದೆ. ಓಕೆನಾ, ಇದು ಯಾವ ರೀತಿ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಫಸ್ಟ್ ನೀವು ಪೇಟಿಎಂ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಿ. ಪೇಟಿಎಂ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟಾದ್ರೂ ಆಗಿರ್ಬೋದು ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟಾದ್ರೂ ಅನ್ಇನ್ಸ್ಟಾಲ್ ಮಾಡಿ. ಓಕೆನಾ, ಪೇಟಿಎಂ ಮೇಲೆ ಲಾಂಗ್ ಪ್ರೆಸ್ ಮಾಡ್ತಿದ್ದೀನಿ, ನಂತರ ಇಲ್ಲಿ ಡಿಲೀಟ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಕೇಳ್ತಿದೆ. ಅನ್ಇನ್ಸ್ಟಾಲ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅಪ್ಲಿಕೇಶನ್ ಏನಾಗಿದೆ ಅಂದರೆ ಕಂಪ್ಲೀಟ್ಲಿ ಅನ್ಇನ್ಸ್ಟಾಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವ, ಯಾವ ರೀತಿ ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂದ್ಬಿಟ್ಟು. ವಿಡಿಯೋ ನೋಡುವಂಥ ಟೈಮ್ನಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ಈ ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಪೇಟಿಎಂ ಲಿಂಕ್ ಆಗಿರುತ್ತೆ. ಈ ಒಂದು ಪೇಟಿಎಂ ಮೇಲೆ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಏನಾಗುತ್ತೆ ಅಂತಂದರೆ ಓಪನ್ ಆಗುತ್ತೆ. ಪ್ಲೇಸ್ಟೋರ್ ಓಪನ್ ಆಗಿದ ನಂತರ ನೀವು ಆಲ್ರೆಡಿ ಹೇಳಿದೆ ನಿಮ್ಗೆ ಅನ್ಇನ್ಸ್ಟಾಲ್ ಮಾಡಿರಿ ಪೇಟಿಎಮ್ನ ಅಂತ ಅಂದ್ಬಿಟ್ಟು. ಸೊ ಪೇಟಿಎಮ್ನ ಅನ್ಇನ್ಸ್ಟಾಲ್ ಮಾಡಿ ನಂತರ ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಿ. ಇನ್ಸ್ಟಾಲ್ ಆಗಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅನ್ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಮತ್ತು ನೀವು ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೊಬಹುದು. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ನಂಬರ್ ಯಾವುದಿರುತ್ತೋ, ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರು, ಆ ಒಂದು ನಂಬರನ್ನು ಎಂಟರ್ ಮಾಡಿ. ಅದು ಆ ಸಿಮ್ ಅದೇ ಮೊಬೈಲಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟು ಪ್ರೊಸೀಡ್ ಅಂತ ಇರುತ್ತೆ ನೋಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ಸ್ಗಳಿಗೆ ಅಲೋನ ಕೊಡಬೇಕಾಗತ್ತೆ. ಪರ್ಮಿಷನ್ಸ್ಗಳಿಗೆ ಅಲೋನ ಕೊಟ್ಟಿದ ನಂತರ ನೆಕ್ಸ್ಟ್ ನಿಮಗೆ ಈ ಒಂದು OTP ಏನಿರುತ್ತೆ, OTP ಆಟೋಮೆಟಿಕ್ಲಿ ತಗೊಂಡಿದ ನಂತರ ಈ ಒಂದು ಪೇಟಿಎಮ್ದು ಮೇನ್ ಡ್ಯಾಶ್ ಬೋರ್ಡ್ ಏನಿರುತ್ತೆ, ಆ ಒಂದು ಡ್ಯಾಶ್ ಬೋರ್ಡ್ ಏನಾಗುತ್ತೆ ಅಂತಂದರೆ ನಿಮಗೆ ಶೋ ಆಗುತ್ತೆ. ಸಮ್ಟೈಮ್ಸ್ ನಿಮಗೆ ಡ್ಯಾಶ್ ಬೋರ್ಡ್ನಲ್ಲೇ ಸೆಂಟ್ರಲ್ಲೇನೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಸೆಂಟ್ರಲ್ಲೇನೆ ತೋರಿಸ್ಬಿಡುತ್ತೆ. ಸೆಂಟ್ರಲ್ ಏನಾದರೂ ತೋರಿಸ್ತು ಅಂದರೆ ಡೈರೆಕ್ಟ್ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ತೋರಿಸಿಲ್ಲ ಅಂತ ಅಂದರೆ ಲೆಫ್ಟ್ ಸೈಡ್ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ. ಪೇಟಿಎಮ್ ಅಂತ ಇದೆ ನೋಡಿ, ಅದರ ಲೆಫ್ಟ್ ಸೈಡಲ್ಲಿ ಫೋಟೋ ಇರುತ್ತೆ. ಇಲ್ಲಿ ಫೋಟೋ ಇದೆ, ಬಟ್ ನಿಮ್ಮ ಹತ್ರ ಫೋಟೋ ಇರೋದಿಲ್ಲ, ಎಂಟಿ ಇರುತ್ತೆ ಪ್ರೊಫೈಲು. ಆ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ರೀತಿ ಕ್ಲಿಕ್ ಮಾಡಿದ ನಂತರ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಟ್ಯಾಪ್ ಮಾಡಬೇಕಾಗುತ್ತೆ. ಲಿಂಕ್ ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನಾನು ಟ್ಯಾಪ್ ಮಾಡಿದ್ದೀನಿ. ಟ್ಯಾಪ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರು ಯಾವುದಿರುತ್ತೋ, ಅಂದರೆ ನಿಮ್ಮ ಒಂದು ಬ್ಯಾಂಕ್ ಯಾವುದಿರುತ್ತೋ, ನಿಮ್ಮ ಒಂದು ನಂಬರ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕು, ಆ ಒಂದು ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ SBIನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. SBI ಸೆಲೆಕ್ಟ್ ಮಾಡಿದ ನಂತರ ಸಿಮ್ 1 ಸಿಮ್ 2 ಅಂತ ಕೇಳುತ್ತೆ ಮೆಸೇಜ್ ಸೆಂಡ್ ಆಗೋದಕ್ಕೆ. ಸಿಮ್ 1 ಸಿಮ್ 2ನ ಕೊಟ್ಟಿದ ನಂತರ ನೀವು ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಬೋದು, ಅಥವಾ ATM ಕಾರ್ಡ್ ಮುಖಾಂತರ ಅಂತ 2 ಆಪ್ಷನ್ ನಿಮ್ಗೆ ಸಿಗುತ್ತೆ. ನಾವು ನೋಡೋಕೆ ಬಂದಿರೋದು ಆಧಾರ್ ಕಾರ್ಡ್ ಮುಖಾಂತರ. ಸೊ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಪ್ರೊಸೀಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ರೀತಿ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ದು ಸ್ಟಾರ್ಟಿಂಗ್ R ನಂಬರ್ ಏನಿರುತ್ತೋ ಆ R ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ATM ಕಾರ್ಡ್ ಅವಶ್ಯಕತೆನೇ ಇರೋದಿಲ್ಲ, ಆಧಾರ್ ಕಾರ್ಡ್ ಮುಖಾಂತರನೇ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಬೋದು. ಮತ್ತು ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಂಡಿದ್ದ ನಂತರ ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ. ಓಕೆನಾ, ಇಲ್ಲಿ ನೀವು ನೋಡ್ತಿರ್ಬೋದು, ಬ್ಯಾಂಕಿನ ಕಡೆಯಿಂದನೂ ಕೂಡ 6 ಡಿಜಿಟ್ OTP ಬರುತ್ತೆ. ಅದು ಕೂಡ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ಲಿ ತಗೊಳುತ್ತೆ. ಇನ್ನು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು, ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ನಿಮ್ಗೆ ನೆನಪಲ್ಲಿರುವಂಥ R ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ತುಂಬ ಸಿಂಪಲ್ಲು. ಯಾರಿಗೆ ಅಮೌಂಟ್ ಕಳಿಸ್ಬೇಕಾದಾಗ ಈ R ನಂಬರ್ ಎಂಟರ್ ಮಾಡಿದರೆ ಮಾತ್ರ ಅಮೌಂಟ್ ಕಳಿಸೋದಕ್ಕೆ ಆಗುವಂಥದ್ದು. ಇದು ಸೆಕ್ಯೂರಿಟಿ ರೀಸನ್ಗೋಸ್ಕರ ಕೊಟ್ಟಿರೋದು. ಓಕೆನಾ, ಸೊ R ನಂಬರ್ ನೆನಪಲ್ಲಿರುವಂಥದ್ದನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಈ ಒಂದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ, ಸೇಮ್ ಅದೇ ನಂಬರನ್ನು ಮತ್ತೆ ನೀವು ಕನ್ಫರ್ಮೇಷನ್ ಕೊಟ್ಟರೆ ಅಂತ ಅಂದರೆ ಏನಾಗುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ. UPI ಪಿನ್ ಸಕ್ಸಸ್ಫುಲಿ ಸೆಟ್ ಅಂತ ನಮಗೆ ಬರುತ್ತೆ. ನೀವು ಅಲ್ಲೇ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಬೋದು. ಇಲ್ಲಿ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಅಲ್ಲೇ ತೋರಿಸುತ್ತೆ. ಟ್ಯಾಪ್ ಮಾಡಿದ ನಂತರ ನಿಮ್ಗೆ ಹೇಳ್ಕೊಟ್ಟೆಲ್ಲೋ ನೆನಪಲ್ಲಿ ಇಟ್ಕೊಂಡಿರ್ಬೇಕು, 6 ಡಿಜಿಟು ನೆನಪಲ್ಲಿರುವಂಥದ್ದನ್ನು R ನಂಬರ್ ಎಂಟರ್ ಮಾಡಿ ಅಂತ. ಅದೇ R ನಂಬರ್ ಎಂಟರ್ ಮಾಡಿದ್ರಿ ಅಂದರೆ ನಿಮಗೆ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಶೋ ಆಗುತ್ತೆ. ಮತ್ತು ನಿಮಗೆ ಇದರಿಂದ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ₹1 ಯಾರಿಗಾದ್ರೂ ಸೆಂಡ್ ಮಾಡಿದ್ರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಯಾವ ರೀತಿ ಅಂತಂದರೆ ಇಲ್ಲಿ ಸೆಂಟ್ರಲ್ಲಿ ಟು ಮೊಬೈಲ್ ನಂಬರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ.
ಟು ಮೊಬೈಲ್ ಆರ್ ಕಾಂಟ್ಯಾಕ್ಟ್ ಅಂತ ಇಲ್ಲಿ ಟ್ಯಾಪ್ ಮಾಡಿ. ಇಲ್ಲಿ ಎಂಟರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ನೇಮ್ ಆದರೂ ಎಂಟರ್ ಮಾಡಿ ಅಥವಾ ನಂಬರ್ನಾದರೂ ಎಂಟರ್ ಮಾಡಿ. ಇಲ್ಲಿ ಸೇವ್ ಮಾಡ್ಕೊಂಡಿರೋದನ್ನ ನೇಮ್ ಆಗಿರೋದ್ರಿಂದ ಸಾಗರ್ ಅಂತ ಟೈಪ್ ಮಾಡಿದ್ದೀನಿ. ಇಲ್ಲಿ ಪೇ ಅಂತ ಇರುತ್ತೆ ನೋಡಿ, ಲೆಫ್ಟ್ ಸೈಡ್ ಪೇ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಜಸ್ಟ್ ₹1 ಸೆಲೆಕ್ಟ್ ಮಾಡ್ಕೊಳ್ಳಿ. ₹1 ಕಳ್ಸೋದಕ್ಕೂ ಕೂಡ ಇದೇ ಪ್ರೊಸೀಜರು, 50,000 ಲಕ್ಷ ಕಳ್ಸೋದಕ್ಕೂ ಕೂಡ ಇದೇ ಪ್ರೊಸೀಜರ್ ಆಗಿರುತ್ತೆ. ಓಕೆನಾ, ಜಸ್ಟ್ ₹1 ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಯಾಕೆಂದರೆ ಕ್ಯಾಶ್ ಬ್ಯಾಕ್ ಬರಬೇಕು, ಅದಕ್ಕೋಸ್ಕರ ಪ್ರೊಸೀಡ್ ಸೆಕ್ಯೂರ್ಲಿ ಅಂತ ಇರುತ್ತೆ. ಪ್ರೊಸೀಡ್ ಸೆಕ್ಯೂರ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಅದೇ SBIನೇ ಇದೆ. ಪೇ ಸೆಕ್ಯೂರ್ಲಿ ಅಂತ ಟ್ಯಾಪ್ ಮಾಡಿದ್ದೀನಿ. 6 ಡಿಜಿಟ್ ಪಿನ್ ನಿಮ್ಗೆ ಹೇಳ್ಕೊಟ್ಟಿದೆ ಅಲ್ವಾ, ನೀವು ಅಮೌಂಟ್ನ ಕಳಿಸೋ ಟೈಮಲ್ಲಿ ಯೂಸ್ ಆಗುತ್ತೆ. ನೆನಪಲ್ಲಿ ಇಟ್ಕೊಂಡಿರ್ಬೇಕು ಏನು ಕ್ರಿಯೇಟ್ ಮಾಡಿರ್ತಿರೋ ಅದನ್ನು ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಏನಾಗಿರುತ್ತೆ ಅಂದರೆ ಅಮೌಂಟ್ ಸೆಂಡ್ ಆಗಿರುತ್ತೆ. ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ನೀವು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಬೋದು. ಈ ರೀತಿ ₹100 ಕ್ಯಾಶ್ ಬ್ಯಾಕ್ ಕೂಡ ಬಂದಿರುತ್ತೆ. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.